ಮಹಿಳೆಯೊಬ್ಬಳು ಯುವಕನ ಜೊತೆಗೆ ಸಲುಗಿಯನ್ನು ಬೆಳೆಸಿ ಅದನ್ನೇ ಬಂಡವಾಳ ಮಾಡಿಕೊಂಡು ಹಂತ ಹಂತವಾಗಿ ಹಣವನ್ನು ಪೀಕಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮೊದಲು 50,000 ರೂಪಾಯಿ, ನಂತರ 15,000 ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ಲಂತೆ. ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯ ಪಾಟಿಗಲ್ಲಿಯಲ್ಲಿ ಬೇಕರಿ ಇಟ್ಕೊಂಡಿದ್ದ ಮಧು ಕಳೆದ 20-25 ದಿನಗಳಿಂದ ಮಧು ಬೇಕರಿಗೆ ಮಹಿಳೆಯೊಬ್ಬಳು ಬರ್ತಿದ್ಲು. ಮಹಿಳೆ ಜೊತೆಗೆ ಸಲಿಗೆಯನ್ನು ಬೆಳೆಸಿರ್ತಾನೆ. ಅದಾದ ಮೇಲೆ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಬಳಿಕ ಫೋನ್ ಮಾಡಿ ಮಹಿಳೆ ಟಾರ್ಚರನ್ನು ಕೊಡ್ತಾ ಇದ್ಲಂತೆ. 50,000 ರೂಪಾಯಿ ಫೋನ್ಪೇ ಕೂಡ ಮಾಡಿಸ್ಕೊಂಡಿದ್ಲಂತೆ. ನಂತರ 15,000 ರೂಪಾಯಿ ಕೊಡಬೇಕು ಅಂಥೇಳಿ ಬೆದರಿಕೆ ಹಾಕಿದ್ಲಂತೆ. ಆಕೆಯ ಜೊತೆಗೆ 4 ಗ್ಯಾಂಗ್ ಕೂಡ ಇತ್ತಂತೆ. ಈ ಘಂಟಿಕೇರಿ ಠಾಣೆಯಲ್ಲಿ ನಾರ್ಮಲ್ ಮೇಲೆ ಈಗ ದೂರು ದಾಖಲಾಗಿದೆ. ಮಧು ಏನಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ದಾರೆ. ಕೃಷ್ಣಕುಮಾರ್ ಜೊತೆಗೆ ಸುನಿಲಾ, ಸತೀಶ್ ಬಂಧನ ಆಗಿದೆ. ಕೃತ್ಯಕ್ಕೆ ಬಳಸಿದಂತಹ 2 ಬೈಕು 50,000 ರೂಪಾಯಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಗರ ಕಮಿಷನರೇಟ್ ವ್ಯಾಪ್ತಿಯ ಗಂಟಿಕೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಒಂದು ಯಲ್ಲಾಪುರ ಓಣಿ ಅನ್ನೋದರಲ್ಲಿ ಮಧು ಅಂತ ಒಬ್ಬ ಹುಡುಗ, ಅವನು ಒಂದು ಬೇಕರಿಯನ್ನು ನಡೆಸ್ತಾ ಇರ್ತಾನೆ. ಆ ಬೇಕರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡ್ರ್ ಮಾಡೋ ವಿಚಾರವಾಗಿ ಒಂದು ಹೆಣ್ಮಗು ಅವನದು ಫೋನ್ ನಂಬರ್ ತೊಗೊಂಡೋಗಿರುತ್ತೆ. ಅವ್ರ ಫೋನಲ್ಲಿ ಮಾತಾಡ್ತಾಯಿದ್ರು ಮತ್ತು ಆ ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಪರಿಚಯಸ್ಥರಿರುವಂಥ ಒಂದು 4-5 ಜನ ಸೇರಿಕೊಂಡು ಅವನ ಹತ್ರ ಫೋನ್ ಮಾಡಿ ಅವನಿಗೆ ಇನಿಷಿಯಲಿ ಥ್ರೆಟನ್ ಮಾಡಿದ್ದಾರೆ. ಅದಾದಮೇಲೆ ಅವನ್ನ ಎದ್ರಂಬದ್ರ ಹೋಗ್ಬಿಟ್ಟು ಹೆದರಿಸಿದ್ದಾರೆ. ಆಮೇಲೆ ಒಮ್ಮೆ ಇದನ್ನು ಮಾತಾಡಿ ಮುಗಿಸೋಣ ಬಾ ಅಂತ ಒಂದು ಬೈಕಲ್ಲಿ ಕರ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗಿ ನಂತರ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ 50,000 ರೂಪಾಯಿ ಹಣ ಕಿತ್ಕೊಂಡಿದ್ದಾರೆ. ಅದಾದಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ. ಸರ್ ಅದೇನೂ ಇಲ್ಲ ಸರ್, ನೆನ್ನೆ ಅಂಗಡಿಯಿಂದ ಬಂದು ಕರೆದು ಸ್ವಲ್ಪ ಹೊಡೆದು ಸ್ವಲ್ಪ ದುಡ್ಡಿಗೆ ಇದು ಡಿಮ್ಯಾಂಡ್ ಮಾಡಿದ್ರು ಸರ್. ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಇವಾಗ ಸಾಹೇಬ್ರು ಕರ್ಕೊಬಂದು ಅದೇ ಅಂಗಡಿ ಬಂದು ಎತ್ಕೊಂಡ್ಬಂದಿದ್ರು, ಕರ್ಕೊಗಿದ್ರು ಸರ್ ಹೊರಗಡೆ ಮಂಟು ರೋಡ್ ಹತ್ರ ಹೊಲ್ದತ್ರ. ಅದಕ್ಕೆ ಕಂಪ್ಲೇಂಟ್ ಮಾಡಿದು ಬ್ಲ್ಯಾಕ್ ಮೇಲ್ ಮಾಡಿದ್ರು ಸರ್. ಅಮೌಂಟಿಗೆ ಆಗಿ ಸರ್ ದುಡ್ಡು ಕೊಡಿ, ಅವರು ನಮಗೆ ಪರಿಚಯ ಇದ್ದಾರೆ. ಅದರಿಂದ ಅವರು ಇದು ನಮ್ಗೆ ದುಡ್ಡು ಇರ್ತೆಲ್ಲ ಕೊಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಪ್ರೆಸರ್ ಮಾಡಿ ದುಡ್ಡು ಯಾವುದೇ ವಿಚಾರದಾಗ ಯಾವುದಕ್ಕೆ ಹಾಕಿ ಈ ಥರ ಇದು ಮಾಡಿದ್ರು.